ನಮಸ್ಕಾರ, ನಾಗರಾಜ್ ಶೆಟ್ಟಿ ವಿಡಿಯೋಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು 5ನೇ ತರಗತಿ ಪರಿಸರ ಅಧ್ಯಯನ ಪಾಠ 9 ಆಹಾರ ಜೀವದ ಜೀವಾಳ. ಗಾಳಿ, ನೀರು, ಆಹಾರ ನಮಗೆ ಬೇಕಾಗಿರ್ತಕ್ಕಂತಹ ಮೂಲಭೂತ ಅವಶ್ಯಕತೆಗಳು. ಇದರಲ್ಲಿ ಮುಖ್ಯವಾದ ಮೂಲಭೂತ ಅವಶ್ಯಕತೆಯಾದ ಆಹಾರದ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೊಳ್ತಾ ಇದ್ದೇವೆ. ನೀವು 5ನೇ ತರಗತಿಯ ಪರಿಸರ ಅಧ್ಯಯನದ ಪಾಠಗಳಿಗಾಗಿ ಈ ಐಕಾನನ್ನು ಕ್ಲಿಕ್ ಮಾಡಿ. ನೀವು ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಸೆಟ್ ಮಾಡಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರ್ತವೆ. ಯಾವ ವಿಡಿಯೋನೂ ಮಿಸ್ ಆಗೋದಿಲ್ಲ. ಹಾಗೆಯೇ ನಮ್ಮ ಈ ಒಂದು ಪಾಠದ ವಿವರಣೆ ಹೇಗೆ ಅನ್ನಿಸ್ತಾ ಇದೆ, ಇಷ್ಟ ಆಗ್ತಾ ಇದೆನಾ, ಉಪಯುಕ್ತ ಅನ್ನಿಸ್ತಿದೆನಾ, ಅರ್ಥ ಆಗ್ತಿದೆನಾ? ಹಾಗಾದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಬನ್ನಿ ಪಾಠ ಶುರು ಮಾಡೋಣ. ಆಹಾರ ಜೀವದ ಜೀವಾಳ. ಹಸಿಯದೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿಗೂಡಿ ತಂಗಳುಣಬೇಡ, ವೈದ್ಯನಾಗಸಣೆಯೇ ಬೇಡ ಸರ್ವಜ್ಞ. ಸರ್ವಜ್ಞ ಕವಿಯ ಈ ತ್ರಿಪದಿಯನ್ನು ಗಮನಿಸು. 2ನೇ ಸಾಲಿನಲ್ಲಿ ಬಿಸಿಗೂಡಿ ತಂಗಳುಣಬೇಡ ಎಂದು ಯಾವುದರ ಬಗ್ಗೆ ಹೇಳಿದ್ದಾರೆ ಯೋಚಿಸು. ನಿನ್ನ ಉತ್ತರವನ್ನು ಇಲ್ಲಿ ಬರೆ. ಸರ್ವಜ್ಞ ಏನಂತ ಹೇಳಿದ್ದಾರೆ? ಹಸಿಯದೆ ಉಣಬೇಡ ಅಂದರೆ ಹಸಿವಿಲ್ಲ ಅಂತಂದರೆ ಊಟ ಮಾಡಬೇಡ, ಹಸಿದಿದ್ರೆ ಮತ್ತಿರಬೇಡ, ಹಸಿದು ಹಾಗೇನೆ ಇರಬೇಡ, ಬಿಸಿಗೂಡಿ ತಂಗಳುಣಬೇಡ, ಅತಿ ಬಿಸಿಯಾಗಲಿ ಅತಿ ತಂಗಳಾಗಲಿ ಊಟ ಮಾಡಬೇಡ. ಹಾಗೆಯೇ ಈ ಥರ ಇವುಗಳನ್ನು ನಾವು ಅನುಸರಿಸೋದ್ರಿಂದ ವೈದ್ಯ ಅಂತಂದರೆ ಡಾಕ್ಟರ್ನ ಅವಶ್ಯಕತೆಯೇ ಇರೋದಿಲ್ಲ ಅಂಥೇಳಿ ಸರ್ವಜ್ಞ ಕವಿ ಈ ತ್ರಿಪದಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಬಿಸಿಗೂಡಿ ತಂಗಳುಣಬೇಡ ಅಂತಂದರೆ ಯಾವುದ್ರ ಬಗ್ಗೆ ಹೇಳಿದ್ದಾರೆ? ಹೌದು, ಅದು ಆಹಾರದ ಬಗ್ಗೆ ಹೇಳಿದ್ದಾರೆ. ಹೌದು, ಈ ಸಾಲು ನಾವು ಸೇವಿಸುವ ಆಹಾರದ ಬಗ್ಗೆ ಹೇಳಿದ್ದು. ಆಹಾರ ನಮ್ಮ ಬದುಕಿನ ಜೀವಾಳ. ಈ ಸಾಲನ್ನು ಯಾವುದ್ರ ಬಗ್ಗೆ ಹೇಳಿದ್ದಾರೆ? ನಾವು ಸೇವಿಸ್ತಕ್ಕಂಥ ಆಹಾರದ ಬಗ್ಗೆ ಹೇಳಿದ್ದಾರೆ. ಆಹಾರವೇ ನಮ್ಮ ಬದುಕಿನ ಜೀವಾಳ. ಪ್ರತಿದಿನ ನಾವು ಒಂದಿಲ್ಲೊಂದು ಕೆಲಸ ಮಾಡುತ್ತಿರ್ತೇವೆ. ನಾವು ಮಾಡುವ ಕೆಲಸಗಳಿಗೆ ಶಕ್ತಿ ಬೇಕು. ನಾವು ದಿನಾಲೂ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತೀವ. ಏನೇನು ಕೆಲಸ ಮಾಡ್ತೀರಾ ಹೇಳಿ? ಪಾಠ ಓದೋದು, ಬರೆಯೋದು, ಕೇಳೋದು, ಶಾಲೆಗೆ ಹೋಗೋದು, ಬರೋದು, ಆಟ ಆಡೋದು, ಹೀಗೆ ಸಾಕಷ್ಟು ಕೆಲಸಗಳನ್ನು ನಾವು ಬೆಳಗಿನಿಂದ ರಾತ್ರಿವರೆಗೂ ಮಾಡುತ್ತೇನೆ ಇರ್ತೇವೆ. ಆ ಎಲ್ಲ ಕೆಲಸಗಳಿಗೆ ಏನು ಬೇಕು? ಶಕ್ತಿ ಬೇಕೇ ಬೇಕು. ನಾವು ಸೇವಿಸುವ ಆಹಾರದಿಂದ ನಮಗೆ ಶಕ್ತಿ ದೊರೆಯುತ್ತದೆ. ಅಂತಹ ಶಕ್ತಿ ಎಲ್ಲಿಂದ ಬರುತ್ತೆ ನಮಗೆ? ನಾವು ಊಟ ಮಾಡ್ತಕ್ಕಂತಹ ಆಹಾರದಿಂದ ಸಿಗುತ್ತೆ. ಆಹಾರವು ನಮ್ಮ ಬೆಳವಣಿಗೆಗೆ, ವಿಕಾಸಕ್ಕೆ ಹಾಗೂ ಉತ್ತಮ ಆರೋಗ್ಯಕ್ಕೆ ಅಗತ್ಯವಾಗಿದೆ. ನಮಗೆ ಆಹಾರ ಯಾಕೆ ಬೇಕು? ಶಕ್ತಿಗಾಗಿ, ನಮ್ಮ ದೇಹದ ಬೆಳವಣಿಗೆಗಾಗಿ ಹಾಗೂ ನಮ್ಮ ವಿಕಾಸಕ್ಕಾಗಿ, ಜೊತೆಗೆ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕಾಗಿ ಆಹಾರ ಬೇಕೇ ಬೇಕು. ಹಾಗಾದರೆ ನಾವು ಸೇವಿಸುವ ಆಹಾರದಲ್ಲಿ ಏನಿದೆ? ನಮ್ಮ ಆಹಾರ ಹೇಗಿರಬೇಕು? ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಘಟಕದಲ್ಲಿದೆ. ಓದಿ ಅರ್ಥೈಸಿಕೋ. ಈ ಘಟಕದಲ್ಲಿ ಬಹಳ ಮುಖ್ಯವಾದ ಮಾಹಿತಿ ಇದೆ ಅಂತೆ. ಏನಂತಂದರೆ, ನಾವು ಊಟ ಮಾಡ್ತಕ್ಕಂಥ ಆಹಾರದಲ್ಲಿ ಏನೇನಿರುತ್ತೆ? ನಿಜವಾಗ್ಲೂ ನಮ್ಮ ಆಹಾರ ಹೇಗಿರಬೇಕು, ಯಾವುದನ್ನು ಊಟ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆಯ ಮಾಹಿತಿ ಘಟಕದಲ್ಲಿ ನಮಗೆ ಸಿಗುತ್ತೆ. ಈ ಪಾಠವನ್ನು ಕಲಿತ ನಂತರ ನೀನು ಆಹಾರದಲ್ಲಿನ ಪೋಷಕಾಂಶಗಳನ್ನು ಪುನರ್ ನೆನಪಿಸಿಕೊಳ್ಳುವೆ, ಆಹಾರ ದೊರೆಯುವ ಮೂಲಗಳು ಹಾಗೂ ಆಹಾರ ಲಭ್ಯತೆಯ ಪರಿಚಯ ಮಾಡಿಕೊಳ್ಳುವೆ, ಆಹಾರ ಪದ್ಧತಿಯನ್ನು ನಿರ್ಧರಿಸುವ ಅಂಶಗಳನ್ನು ತಿಳಿದು ವಿವಿಧ ಪ್ರದೇಶಗಳ ಆಹಾರ ವೈವಿಧ್ಯತೆಯನ್ನು ಗುರುತಿಸುವೆ, ಬದಲಾಗುತ್ತಿರುವ ಆಹಾರ ಅಭ್ಯಾಸಗಳು ಹಾಗೂ ಅದರಿಂದ ಆರೋಗ್ಯದ ಮೇಲಾಗುವ ಪರಿಣಾಮಗಳನ್ನು ತಿಳಿಯುವೆ, ಹಾಗೆಯೇ ಆಹಾರ ಪೋಲಾಗುವಿಕೆ ಹಾಗೂ ಅದರ ಸಂರಕ್ಷಣಾ ಕ್ರಮಗಳನ್ನು ತಿಳಿಯುವೆ. ಇವೆಲ್ಲವನ್ನು ನಾವು ಈ ಪಾಠದಲ್ಲಿ ಕಲಿತೇವೆ. ಮುಂದಿನ ಪುಟಕ್ಕೆ ಹೋಗೋಣ. ನಾವು ಸೇವಿಸುವ ಆಹಾರದಲ್ಲಿ ಅನೇಕ ಪೋಷಕಾಂಶಗಳಿವೆ ಎಂದು ನೀನೀಗಾಗಲೇ ತಿಳಿದಿರುವೆ. ಹೌದಲ್ಲ? ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂಥ ಸಾಕಷ್ಟು ಪೋಷಕಾಂಶಗಳಿವೆ ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಆಹಾರದ ಪೋಷಕಾಂಶಗಳು ಹಾಗೂ ಆ ಪೋಷಕಾಂಶಗಳು ಹೆಚ್ಚು ಪ್ರಮಾಣದಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ಕೆಳಗೆ ನೀಡಲಾಗಿದೆ. ಪೋಷಕಾಂಶಗಳಿಗೆ ಹೊಂದುವ ಸರಿಯಾದ ಹೇಳಿಕೆಯನ್ನು
ಜೋಡಿಸು ಅಂತ ಹೇಳಿದ್ದಾರೆ. ಅಂದರೆ ಈ ಪಟ್ಟಿಕೆಯಲ್ಲಿ ಏನು ಮಾಡಿದ್ದಾರೆ, ಕೆಲವು ಪೋಷಕಾಂಶಗಳನ್ನು ಕೊಟ್ಟಿದ್ದಾರೆ. ಈ ಪೋಷಕಾಂಶಗಳು ಹೆಚ್ಚಿಗೆ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಈ ಜೋಡಣೆ ಸರಿಯಾಗಿಲ್ಲ. ನಾವು ಸರಿಯಾದ ಜೋಡಣೆಯನ್ನು ಮಾಡಬೇಕು. ನೋಡ್ರಿ ಯಾವ ಥರ ಜೋಡಿಸ್ತಿದ್ದೀವಿ ಅಂತೇಳಿ. ಕಾರ್ಬೋಹೈಡ್ರೇಟ್ಸ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಗೊತ್ತಾ? ರಾಗಿ, ಗೋಧಿ, ಜೋಳ, ನವಣೆ, ಸಾಮೆ, ಬ್ರೆಡ್, ಜೇನುತುಪ್ಪ ಇವುಗಳಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ. ಲಿಪಿಡ್ ಇದು ಯಾವುದರಲ್ಲಿ ಜಾಸ್ತಿ ಇರುತ್ತೆ? ಶೇಂಗಾ, ಮಾಂಸ, ಮೀನು, ಒಣಕೊಬ್ಬರಿ, ಎಳ್ಳು, ಮೊಟ್ಟೆ, ಹಳದಿಯ ಭಾಗದಲ್ಲಿ ಈ ಲಿಪಿಡ್ ಜಾಸ್ತಿ ಇರುತ್ತೆ. ಹಾಗೆಯೇ ಪ್ರೋಟೀನ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ? ಮೆಂತ್ಯ, ಕ್ಯಾರೆಟ್, ಮೊಳಕೆ ಕಾಳು, ಮೀನೆಣ್ಣೆ, ಹಸಿರು, ಹಳದಿ ತರಕಾರಿಗಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಹಾಗೆಯೇ ವಿಟಮಿನ್ ಜಾಸ್ತಿ ಯಾವುದರಲ್ಲಿ ಇರುತ್ತೆ ಅಂತಂದರೆ ನೋಡಿ, ಅವರೆಕಾಯಿ, ತೊಗರೆ, ಅಲಸಂದಿ, ಹಾಲು, ಹೆಸರು ಕಾಳು, ಸೋಯಾಬೀನ್ ಇವುಗಳಲ್ಲಿ ವಿಟಮಿನ್ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಹಾಗೆಯೇ ಖನಿಜ ಲವಣಗಳು ತರಕಾರಿ, ಹಣ್ಣುಗಳು, ನಿಂಬೆ, ಏಕದಳ ಧಾನ್ಯಗಳಲ್ಲಿ ಹೆಚ್ಚಿಗೆ ಇರುತ್ತೆ. ಉಳಿದದ್ದು ನೀರಿನಾಂಶ. ಇದು ಯಾವುದರಲ್ಲಿ ಜಾಸ್ತಿ ಇರುತ್ತೆ? ಸೌತೆಕಾಯಿ, ಕಲ್ಲಂಗಡಿ, ದ್ರಾಕ್ಷಿ, ಮೂಲಂಗಿ, ಕುಂಬಳಕಾಯಿ, ಬದನೆಕಾಯಿ, ಕೋಸು, ಹೂಕೋಸು ಇದರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ. ಪೋಷಕಾಂಶಗಳು ಹಾಗೂ ಅವುಗಳ ಸರಿಯಾದ ಆಹಾರ ಪದಾರ್ಥಗಳನ್ನು ಜೋಡಿಸಿದೀವಾ? ಹೌದು. ಈ ಪೋಷಕಾಂಶಗಳು ನಮ್ಮ ಬೆಳವಣಿಗೆಗೆ, ನಮ್ಮ ದೇಹದ ದುರಸ್ತಿಗೆ, ದೇಹ ನಿರ್ಮಾಣಕ್ಕೆ ಹಾಗೂ ನಾವು ಆರೋಗ್ಯದಿಂದ ಇರಲು ನೆರವಾಗುತ್ತವೆ. ಈ ಪೋಷಕಾಂಶಗಳು ಯಾವುದಕ್ಕಾಗಿ ನೆರವಾಗ್ತವೆ? ನಮಗೆ ಬೆಳವಣಿಗೆಗೆ, ದೇಹದ ದುರಸ್ತಿಗೆ ಅಂದರೆ ರಿಪೇರಿಗೆ, ಹಾಗೂ ದೇಹದ ನಿರ್ಮಾಣಕ್ಕೆ, ಹಾಗೂ ದೇಹವು ಆರೋಗ್ಯದಿಂದ ಇರಲಿಕ್ಕೆ ಈ ಎಲ್ಲ ಪೋಷಕಾಂಶಗಳು ಬೇಕು. ಆಲೋಚಿಸು. ಪ್ರತಿದಿನ ಒಂದೇ ರೀತಿಯ ಪೋಷಕಾಂಶವುಳ್ಳ ಆಹಾರ ಸೇವನೆಯಿಂದ ನಾವು ಉತ್ತಮ ಆರೋಗ್ಯ ಹೊಂದಲು ಸಾಧ್ಯವಿಲ್ಲ. ಏಕೆ? ನಾವು ಒಂದೇ ರೀತಿಯ ಪೋಷಕಾಂಶ ಇರ್ತಕ್ಕಂಥ ಆಹಾರ ಸೇವಿಸೋದ್ರಿಂದ ಆ ಪೋಷಕಾಂಶ ಮಾತ್ರ ನಮಗೆ ಸಿಗುತ್ತೆ. ಉಳಿದ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುವುದಿಲ್ಲ. ಅಂದರೆ ಅಪೌಷ್ಟಿಕತೆ ಆಗುತ್ತೆ. ಹೌದಲ್ಲ? ಅಂದರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಎಲ್ಲ ಪೋಷಕಾಂಶಗಳು ಇರೋ ರೀತಿ ನೋಡ್ಕೊಳ್ಬೇಕು. ಈ ಪಟ್ಟಿ ಬಹಳ ಮುಖ್ಯ. ಈ ಪಟ್ಟಿಯನ್ನು ನೀವು ನೆನಪಿಟ್ಕೊಂಡ್ರೆ ಸರಿಯಾದ ಆಹಾರ ಸೇವನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮುಂದಕ್ಕೆ ಹೋಗೋಣ. ಕೆಳಗಿನ ಆಹಾರ ಪದಾರ್ಥಗಳನ್ನು ಗಮನಿಸು. ಅಕ್ಕಿ, ನವಣೆ, ಮಾಂಸ, ಸಜ್ಜೆ, ಮಾವು, ಗಿಣ್ಣು, ರಾಗಿ, ತುಪ್ಪ, ಮೊಟ್ಟೆ, ಹೂಕೋಸು, ಹಾಲು, ಮೆಂತ್ಯ, ಕ್ಯಾರೆಟ್, ಮಜ್ಜಿಗೆ, ಮುಲ್ಲಂಗಿ. ಹೀಗೆ ಮಾಡು. ಮೇಲೆ ನೀಡಲಾದ ಆಹಾರ ಪದಾರ್ಥಗಳನ್ನು ಕೆಳಗೆ ನೀಡಲಾದ ಪಟ್ಟಿಯಲ್ಲಿ ವಿಂಗಡಿಸಿ ಬರೆ. ಇಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನ ಕೊಟ್ಟಿದ್ದಾರೆ. ಅವು ಗಿಡಗಳಿಂದ, ಸಸ್ಯಗಳಿಂದ ಬಂದಿದ್ರೆ ಇಲ್ಲಿ ಬರಿಬೇಕಂತೆ, ಪ್ರಾಣಿಗಳಿಂದ ಬಂದಿದ್ರೆ ಇಲ್ಲಿ ಬರಿಬೇಕಂತ ಹೇಳಿದ್ದಾರೆ. ಒಂದೇ ನೋಡ್ರಿ, ಅಕ್ಕಿ ಇದು ಸಸ್ಯ ಮೂಲ ಆಹಾರ ಪದಾರ್ಥ, ಅದಕ್ಕೆ ಇಲ್ಲಿ ಬರುತ್ತೆ. ಹಾಗೆಯೇ ನವಣೆ ಇಲ್ಲಿ ಬರುತ್ತೆ. ಮಾಂಸ ಇದು ಪ್ರಾಣಿಗಳಿಂದ ಸಿಗುತ್ತೆ. ಸಜ್ಜೆ ಸಸ್ಯ ಮೂಲ. ಮಾವು ಸಸ್ಯ ಮೂಲ. ಗಿಣ್ಣು ಇದು ಪ್ರಾಣಿ ಮೂಲ. ರಾಗಿ ಸಸ್ಯ ಮೂಲ. ತುಪ್ಪ ಇದು ಪ್ರಾಣಿಯಿಂದ ಸಿಗುತ್ತೆ. ಹಾಗೆಯೇ ಮೊಟ್ಟೆ ಪ್ರಾಣಿಯಿಂದ ಸಿಗುತ್ತೆ. ಹೂಕೋಸು ಇದು ತರಕಾರಿ ಅಲ್ಲ, ಸಸ್ಯ ಮೂಲ. ಹಾಗೆಯೇ ಹಾಲು ಯಾವುದರಿಂದ ಸಿಗುತ್ತೆ? ಪ್ರಾಣಿಗಳಿಂದ ಸಿಗುತ್ತೆ. ಹಾಗೆಯೇ ಮೆಂತ್ಯ ಇದು ಕೂಡ ಸಸ್ಯ ಮೂಲ. ಕ್ಯಾರೆಟ್ ಇದು ಕೂಡ ಸಸ್ಯ ಮೂಲ. ಮಜ್ಜಿಗೆ ಇದು ಪ್ರಾಣಿಗಳಿಂದ ನಮಗೆ ಸಿಗ್ತಕ್ಕಂಥ ಆಹಾರ ಪದಾರ್ಥ. ಮುಲ್ಲಂಗಿ ಸಸ್ಯ ಮೂಲವಾದ ಆಹಾರ ಪದಾರ್ಥ. ಈ ಆಹಾರ ಪದಾರ್ಥಗಳು ನಮಗೆ ಸಸ್ಯ ಮೂಲದಿಂದ ಮತ್ತು ಪ್ರಾಣಿ ಮೂಲದಿಂದ ದೊರೆಯುತ್ತವೆ. ಸಸ್ಯ ಮೂಲದ ಆಹಾರ ಪದಾರ್ಥಗಳನ್ನು ಕೆಳಗಿನಂತೆ ವಿಂಗಡಿಸಬಹುದು. ಇವು ನಮಗೆ ಸಸ್ಯಗಳಿಂದ ಸಿಕ್ಕರೆ ಇವು ನಮಗೆ ಪ್ರಾಣಿಗಳಿಂದ ಸಿಗ್ತವೆ. ಈ ಸಸ್ಯಗಳಿಂದ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ವಿಂಗಡಣೆ ಮಾಡಿ ಕೊಟ್ಟಿದ್ದಾರೆ. 1 ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಅಂದರೆ ಬೇಳೆಕಾಳುಗಳು, 3 ಎಣ್ಣೆ ಬೀಜಗಳು, 4 ತರಕಾರಿಗಳು, 5 ಸೊಪ್ಪುಗಳು, 6 ಹಣ್ಣುಗಳು. ಇವೆಲ್ಲವೂ ಸಸ್ಯ ಮೂಲವಾದ ಆಹಾರ ಪದಾರ್ಥಗಳು. ಇವುಗಳ ಬಗ್ಗೆ ಈಗ ತಿಳ್ಕೊಳ್ಳೋಣ. ಸಸ್ಯ ಮೂಲದಿಂದ ಪಡೆಯಲಾಗುವ ಕೆಲವು ಆಹಾರ ಪದಾರ್ಥಗಳ ಪಟ್ಟಿಯನ್ನು ನೀಡಲಾಗಿದೆ, ಗಮನಿಸು. ಅಂದರೆ ನಮಗೆ ಸಸ್ಯದಿಂದ ಸಿಗ್ತಕ್ಕಂಥ ಕೆಲವು ಆಹಾರ ಪದಾರ್ಥಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮಾವು, ಬದನೆ, ಎಳ್ಳು, ಹೆಸರು, ನವಣೆ, ಹರಿವೆ,
ಪಾಲಕ್, ಶೇಂಗಾ, ನಿಂಬೆ, ಬೀಟ್ರೂಟ್, ಮೆಂತ್ಯ, ಕುಸುಬೆ, ಸಿಹಿಗೆಣಸು, ತೊಗರಿ, ಜೋಳ, ಉದ್ದು, ಕಿತ್ತಳೆ ಹಾಗೂ ಸಾಮೆ. ಮೇಲಿನ ಆಹಾರ ಪದಾರ್ಥಗಳನ್ನು ಸಸ್ಯ ಮೂಲದ ಸಂಬಂಧಿಸಿದ ದಳಗಳಲ್ಲಿ ಬರೆ. ಇಲ್ಲಿ ಒಂದು ಹೂವನ್ನು ಕೊಟ್ಟಿದ್ದಾರೆ. ಹೂವಿನ ಸುತ್ತಲೂ ದಳಗಳಿವೆ ನೋಡ್ರಿ. ಸೊಪ್ಪುಗಳು, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು, ತರಕಾರಿಗಳು ಹಾಗೂ ಹಣ್ಣುಗಳು ಅಂತ ಕೊಟ್ಟಿದ್ದಾರೆ. ಸಂಬಂಧಿಸಿದ ಆಹಾರ ಪದಾರ್ಥವನ್ನು ಅದೇ ದಳಕ್ಕೆ ನಾವು ಬರೀಬೇಕು. ಏಕದಳ ಧಾನ್ಯಗಳು ಅಂತಂದರೆ ಏಕದಳ ದ್ವಿದಳದ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಯಾವುದಾದ್ರೂ ಒಂದು ಧಾನ್ಯ ಏಕದಳನ ದ್ವಿದಳನ ಅಂತ ನೋಡಬೇಕು ಅಂತಂದರೆ ಆ ಧಾನ್ಯವನ್ನು ಹಿಡಿದು 2 ಭಾಗ ಮಾಡಲಿಕ್ಕೆ ಬಂದರೆ ಅದರಲ್ಲಿ 2 ಭಾಗದ ಬೀಜಗಳು ಆದರೆ ಅದು ದ್ವಿದಳ. ಹಾಗೆ ಬರಲಿಲ್ಲ ಅಂತಂದರೆ ಅದು ಏಕದಳ. ಎಣ್ಣೆ ಬೀಜಗಳು ಅಂದರೆ ಎಣ್ಣೆ ತಯಾರು ಮಾಡಲು ಉಪಯೋಗಿಸ್ತಕ್ಕಂಥ ಬೀಜಗಳು. ತರಕಾರಿಗಳಂದರೆ ಈಗಾಗಲೇ ಗೊತ್ತಿದೆ, ತರಕಾರಿಗಳು, ಹಣ್ಣುಗಳು. ಹಾಗೆಯೇ ಸೊಪ್ಪುಗಳಂದರೆ ಪಲ್ಯಗಳು. ಯಾವುದಕ್ಕೆ ಸಂಬಂಧಿಸಿದ ಆಹಾರ ಪದಾರ್ಥವನ್ನು ಅದರ ಕೆಳಗಡೆ ಬರೀಬೇಕು. ಈಗಾಗಲೇ ನಾನು ಬರೆದಿದ್ದೇನೆ, ಅವುಗಳನ್ನು ಒಂದ್ಸಲ ನೋಡೋಣ. ಮಾವು ಇದೇನು ಹಣ್ಣಲ್ಲ, ಇದು ಹಣ್ಣಿನ ಕೆಳಗೆ ಬರುತ್ತೆ. ಬದನೆ ಇದು ತರಕಾರಿ. ಎಳ್ಳು ಇದು ಎಣ್ಣೆ ಬೀಜ. ಹೆಸರು ಇದು ದ್ವಿದಳ ಧಾನ್ಯ. ನವಣೆ ಇದು ಏಕದಳ ಧಾನ್ಯ. ಹರಿವೆ ಇದು ಕೂಡ ಏಕದಳ ಧಾನ್ಯ. ಹಾಗೆಯೇ ಪಾಲಕ್ ಇದೇನಿದು ಸೊಪ್ಪು ಅಂದರೆ ಪಲ್ಯ. ಶೇಂಗಾ ಇದು ದ್ವಿದಳ ಧಾನ್ಯ. ನಿಂಬೆ ಇದು ಹಣ್ಣು. ಬೀಟ್ರೂಟ್ ಇದು ತರಕಾರಿ. ಮೆಂತ್ಯ ಇದು ಪಲ್ಯ ಅಂದರೆ ಸೊಪ್ಪು. ಕುಸುಬೆ ಇದು ಎಣ್ಣೆ ಬೀಜ. ಸಿಹಿಗೆಣಸು ಇದು ತರಕಾರಿ. ತೊಗರಿ ದ್ವಿದಳ ಧಾನ್ಯ. ಜೋಳ ಇದು ಏಕದಳ ಧಾನ್ಯ. ಉದ್ದು ಇದು ದ್ವಿದಳ ಧಾನ್ಯ. ಕಿತ್ತಳೆ ಇದು ಒಂದು ಹಣ್ಣು. ಸಾಮೆ ಒಂದು ಏಕದಳ ಧಾನ್ಯ. ಈ ಥರ ನಾವು ಆಯಾ ದಳಗಳಲ್ಲಿ ಬರೆದಿದ್ದೇವೆ. ಸಿರಿಧಾನ್ಯಗಳು ನಾವು ಸೇವಿಸುವ ಆಹಾರದಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳಿರುತ್ತವೆ. ಅದರಲ್ಲೂ ಸಸ್ಯ ಮೂಲದ ನವಣೆ, ಊದಲು, ಆರ್ಕದಂತಹ ಸಿರಿಧಾನ್ಯಗಳಂತೂ ಪೋಷಕಾಂಶಗಳ ಕಣಜವೇ ಆಗಿವೆ. ನಮ್ಮ ಹಿರಿಯರು ಸಿರಿಧಾನ್ಯಗಳನ್ನು ಹೆಚ್ಚು ಬಳಸುತ್ತಿದ್ದರು. ಆರೋಗ್ಯಕ್ಕೆ ಉತ್ತಮ ಎನಿಸಿರುವ ಇವುಗಳ ಉಪಯೋಗ ಇತ್ತೀಚೆಗೆ ಕಡಿಮೆಯಾಗುತ್ತಿದೆ. ನಾವು ಊಟ ಮಾಡ್ತಕ್ಕಂಥ ಆಹಾರದಲ್ಲಿ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳು ಸಿಗ್ತವೆ. ಆದರೆ ಈ ಸಸ್ಯ ಮೂಲವಾಗಿರ್ತಕ್ಕಂತಹ ಈ ಕೆಲವು ಸಿರಿಧಾನ್ಯಗಳಿದ್ದಾವೆ. ಈ ಸಿರಿಧಾನ್ಯಗಳಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳಿರ್ತವೆ. ಇದನ್ನೇಂತ ಕರೀತಾರೆ ಅಂತಂದರೆ ಪೋಷಕಾಂಶಗಳ ಕಣಜ ಅಂತ ಕರೀತಾರೆ ಅಂತೆ. ಇವುಗಳನ್ನು ಜಾಸ್ತಿ ಬಳಸೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ನಮ್ಮ ಹಿರಿಯರು ಅದಕ್ಕಾಗಿ ಇವನ್ನ ಜಾಸ್ತಿ ಬಳಸ್ತಾ ಇದ್ರು. ಆದರೆ ಇತ್ತೀಚೆಗೆ ಬರ್ತಾ ಏನಾಗಿದೆ, ಇವುಗಳನ್ನು ಉಪಯೋಗಿಸೋದು ಕಡಿಮೆ ಆಗ್ತಾ ಇದೆ. ಇಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂತಹ ಸಿರಿಧಾನ್ಯಗಳನ್ನು ಕೊಟ್ಟಿದ್ದಾರೆ ನೋಡಿ. ಯಾವ್ಯಾವು? ಜೋಳ, ಸಜ್ಜೆ, ಕೂರಲೆ, ಸಾಮೆ, ರಾಗಿ, ಆರ್ಕ, ಬರಗು, ನವಣೆ, ಊದಲು. ಇವು ಕೆಲವು ಪ್ರಮುಖವಾಗಿರ್ತಕ್ಕಂತಹ ಸಿರಿಧಾನ್ಯಗಳು. ಅವುಗಳನ್ನು ಕೆಳಗಡೆ ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಆರ್ಕ, ಬರಗು, ನವಣೆ, ಊದಲು, ಕೂರಲೆ, ಸಾಮೆ, ರಾಗಿ, ಸಜ್ಜೆ ಮತ್ತು ಜೋಳ. ಈ ಸಿರಿಧಾನ್ಯಗಳಿಂದ ನಮಗೆ ಏನು ಉಪಯೋಗ ಇರುತ್ತೆ? ಇವುಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಯಾವ ರೀತಿ ಚೆನ್ನಾಗಿರುತ್ತೆ ಈಗ ನೋಡೋಣ. ಸಿರಿಧಾನ್ಯಗಳನ್ನು ಕಡಿಮೆ ನೀರನ್ನು ಬಳಸಿ ಕಡಿಮೆ ಅವಧಿಯಲ್ಲಿ ಬೆಳೆಯಬಹುದು. ಇವುಗಳನ್ನು ಬೆಳೆಸಲಿಕ್ಕೆ ಹೆಚ್ಚು ನೀರು ಬೇಕಾಗೋದಿಲ್ಲ. ಕಡಿಮೆ ಅವಧಿಯಲ್ಲಿ ಕಡಿಮೆ ನೀರಿನಿಂದ ಇವುಗಳನ್ನು ಬೆಳೆಸಬಹುದು. ಹಾಗೆ ಇವು ಬಹುತೇಕ ವಿವಿಧ ಪರಿಸರ ವಾಯುಗುಣದಲ್ಲಿ ಸುಲಭವಾಗಿ ಬೆಳೆಯುತ್ತವೆ. ಇವುಗಳು ಸಾಕಷ್ಟು ಯಾವುದೇ ವಾಯುಗುಣ ಇರ್ಬೋದು, ಯಾವುದೇ ಪರಿಸರ ಇರ್ಬೋದು, ಅವುಗಳಲ್ಲಿ ಸುಲಭವಾಗಿ ಬೆಳೀತವೆ. ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳಿಲ್ಲದೆ ಇವುಗಳನ್ನು ಬೆಳೆಯಬಹುದು. ನೋಡ್ರಿ, ಯಾವುದಾದ್ರೂ ನಾವು ಬೆಳೆಯನ್ನು ಬೆಳೆಸಬೇಕಂತಂದರೆ ಗೊಬ್ಬರಗಳು ಬೇಕಾಗುತ್ತೆ, ಕೀಟನಾಶಕ ಬೇಕಾಗುತ್ತೆ. ಆದರೆ ಇವಕ್ಕೆ ಯಾವುದೇ ಬೇಕಾಗೋದಿಲ್ಲ. ಇವುಗಳನ್ನು ಬರಗಾಲದ ಮಿತ್ರರು ಅಂತ ಕರೀತಾರೆ. ಅಂದರೆ ಇವುಗಳನ್ನು ಕಡಿಮೆ ನೀರಿನಲ್ಲಿ ಬೆಳೆಸಬಹುದಲ್ಲ, ಅದಕ್ಕೆ ಇವನ್ನ ಏನಂತ ಕರೀತಾರೆ? ಬರಗಾಲದ ಮಿತ್ರರು ಅಂತ ಕರೀತಾರೆ. ಇವು ಹೆಚ್ಚು ಪೋಷಕಾಂಶಗಳುಳ್ಳ ಧಾನ್ಯಗಳಾಗಿವೆ. ಇವುಗಳನ್ನು ನಾವು ಜಾಸ್ತಿ ಸೇವಿಸೋದ್ರಿಂದ ಸಾಕಷ್ಟು ಪೋಷಕಾಂಶಗಳು ನಮಗೆ ಸಿಗ್ತವೆ. ಇವೆಲ್ಲವೂ ಸಿರಿಧಾನ್ಯಗಳ ಉಪಯೋಗಗಳು. ಮುಂದಕ್ಕೆ ಹೋಗೋಣ. ಆಲೋಚಿಸು. ಇತ್ತೀಚೆಗೆ ವೈದ್ಯರು ರೋಗಿಗಳಿಗೆ ಸಿರಿಧಾನ್ಯಗಳನ್ನು ಸೇವಿಸುವಂತೆ ಸಲಹೆ ನೀಡುತ್ತಿದ್ದಾರೆ. ಏಕೆ? ನೀವು ಕೇಳಿರಬಹುದು, ವೈದ್ಯರ ಸಲಹೆ ಏನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಅಂತಂದರೆ ಸಿರಿಧಾನ್ಯಗಳನ್ನು ಸೇವನೆ ಮಾಡಿರಿ ಅಂತೇಳಿ ರೋಗಿಗಳಿಗೆ ಹೇಳ್ತಾ ಇದ್ದಾರೆ. ಕಾರಣ ಏನು? ಪೋಷಕಾಂಶಗಳ ಕೊರತೆಯಿಂದ ಅವರಿಗೆ ರೋಗ ಬಂದಿರುತ್ತೆ.
ನಮಗೂ ಕೂಡ ಪೋಷಕಾಂಶಗಳ ಕೊರತೆ ಆಗಬಾರ್ದು ಅಂತಂದರೆ ಸಿರಿಧಾನ್ಯಗಳನ್ನು ಸೇವಿಸಬೇಕು. ಯಾಕಂತಂದರೆ ಅವುಗಳಲ್ಲಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ತಕ್ಕಂತಹ, ಉತ್ತಮವಾಗಿರ್ತಕ್ಕಂತಹ ಆರೋಗ್ಯವನ್ನು ನೀಡ್ತಕ್ಕಂತಹ ಪೋಷಕಾಂಶಗಳು ಸಿರಿಧಾನ್ಯದಲ್ಲಿ ಸಿಗ್ತವೆ. ಅದಕ್ಕೆ ಅವನು ಏನಂತ ಕರೀತಾರೆ? ಪೋಷಕಾಂಶಗಳ ಕಣಜ ಅಂತೇಳಿ ಕರೀತಾರೆ. ಆಹಾರದ ಲಭ್ಯತೆ. ನಮ್ಮ ರಾಜ್ಯದ ಕೃಷಿ ಭೂಮಿಯ ಫಲವತ್ತತೆ ಹಾಗೂ ವಾಯುಗುಣ ಸ್ಥಳದಿಂದ ಸ್ಥಳಕ್ಕೆ ಬೇರೆಯಾಗಿದೆ. ಹೀಗಾಗಿ ಎಲ್ಲ ಪ್ರದೇಶಗಳಲ್ಲೇ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯಲಾಗದು. ಅದರಲ್ಲೂ ಜೋಳ, ರಾಗಿ, ಭತ್ತದಂತಹ ಆಹಾರ ಪದಾರ್ಥಗಳನ್ನು ಎಲ್ಲ ಕಡೆ ಬೆಳೆಯಲು ಸಾಧ್ಯವಿಲ್ಲ. ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ವಾಯುಗುಣ ಮತ್ತು ಪರಿಸರ ಇನ್ನೊಂದು ಪ್ರದೇಶದಲ್ಲಿ ಬೇರೆ ಬೇರೆ ಇರುತ್ತೆ. ಫಲವತ್ತತೆ ಕೂಡ ಬೇರೆ ಬೇರೆಯಾಗಿರುತ್ತೆ. ಆದ್ದರಿಂದ ಎಲ್ಲ ಕಡೆ ಒಂದೇ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈ ಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಇದನ್ನೆಲ್ಲ ಕಡೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅವು ಬೆಳಿಬೇಕಂತಂದರೆ ಒಳ್ಳೆಯ ಭೂಮಿ ಇರಬೇಕು, ಭೂಮಿಯ ಫಲವತ್ತತೆ ಹೆಚ್ಚಿರಬೇಕು, ಹಾಗೆಯೇ ನೀರು ಕೂಡ ಬೇಕಾಗುತ್ತೆ. ಆಲೋಚಿಸು, ಏರುತ್ತಿರುವ ಜನಸಂಖ್ಯೆ ಹಾಗೂ ಬೇಸಾಯದ ಭೂಮಿ ಕಡಿಮೆಯಾಗುತ್ತಿರುವುದು ಆಹಾರದ ಲಭ್ಯತೆ ಕಡಿಮೆಯಾಗುತ್ತಿರುವುದಕ್ಕೆ ಕಾರಣವಾಗಿದೆ. ಹೇಗೆ? ಜನಸಂಖ್ಯೆ ಏನಾಗ್ತಾ ಇದೆ? ಬರ್ತಾ ಬರ್ತಾ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಬೆಳೀತಾ ಇರ್ತಕ್ಕಂತಹ ಜನಸಂಖ್ಯೆಯಿಂದ ವ್ಯವಸಾಯ ಮಾಡ್ತಕ್ಕಂತಹ ಭೂಮಿ ಕಡಿಮೆ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ? ಆಹಾರದ ಲಭ್ಯತೆ ಕೂಡ ಕಡಿಮೆ ಆಗ್ತಾ ಇದೆ. ಯಾವುದರಿಂದ? ಜನ ಜಾಸ್ತಿ ಬೆಳೀತಾ ಏನು ಮಾಡ್ತಾರೆ? ಮನೆಗಳನ್ನು ಕಟ್ಕೊಳ್ತಾರೆ. ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಬೇಸಾಯದ ಭೂಮಿಯನ್ನೇ ಬಳಸ್ತಾರೆ, ಫ್ಯಾಕ್ಟ್ರಿಗಳನ್ನು ನಿರ್ಮಿಸ್ತಾರೆ. ಅದರಿಂದ ಬರ್ತಾ ಬರ್ತಾ ಬೇಸಾಯದ ಭೂಮಿ ಕಡಿಮೆ ಆಗ್ತಾ ಇದೆ. ಕಾರಣ ಏನು? ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದು, ಬೇಸಾಯದ ಭೂಮಿ ಕಡಿಮೆ ಆಗ್ತಾ ಇರೋದು, ಹೀಗೆ ಆಗೋದ್ರಿಂದ ಆಹಾರ ಬೆಳೆಸಲಿಕ್ಕೆ ಭೂಮಿನೇ ಕಡಿಮೆ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಮಗೆ ಆಹಾರ ಕೂಡ ಕಡಿಮೆ ಆಗ್ತಾ ಇದೆ. ಜನರಿಗೆ ಆಹಾರವು ಲಭ್ಯವಾಗುವಂತಾಗಲು ಸರ್ಕಾರ ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ನೋಡ್ರಿ, ಆಹಾರವು ಎಲ್ಲರಿಗೂ ಬೇಕೇ ಬೇಕು, ಎಲ್ಲರಿಗೂ ಸಿಗಬೇಕು ಅಂತೇಳಿ ಸರ್ಕಾರ ಏನು ಮಾಡಿದೆ? ಕೆಲವು ಕ್ರಮಗಳನ್ನು ಕೈಗೊಂಡಿದೆ. ಅವುಗಳನ್ನು ಈಗ ನೋಡೋಣ. ಉದಾಹರಣೆ 1, ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಹಾಲು ಹಾಗೂ ಮಧ್ಯಾಹ್ನದ ವೇಳೆಯಲ್ಲಿ ಬಿಸಿ ಊಟ ನೀಡಲಾಗುತ್ತಿದೆ. ಚಿತ್ರವನ್ನು ಗಮನಿಸಿರಿ. ಏನು ಕೊಡ್ತಾ ಇದ್ದಾರೆ? ಹಾಲನ್ನು ಕೊಡ್ತಾ ಇದ್ದಾರೆ ಹಾಗೂ ಬಿಸಿ ಊಟವನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಶಾಲೆಯಲ್ಲಿ ಇದನ್ನ ಕೊಡ್ತಾ ಇದ್ದಾರಾ? 2ನೇದು, ನ್ಯಾಯಬೆಲೆ ಅಂಗಡಿಗಳ ಮೂಲಕ ಕಡಿಮೆ ಬೆಲೆಯಲ್ಲಿ ಆಹಾರ ಪದಾರ್ಥಗಳನ್ನು ಪೂರೈಸಲಾಗುತ್ತಿದೆ. ನಮಗೆ ರೇಷನ್ ಕಾರ್ಡ್ ಇರ್ತಾವಲ್ಲ, ಆ ಕಾರ್ಡಿನ ಮುಖಾಂತರ ಈ ಕಡಿಮೆ ಬೆಲೆಯಲ್ಲಿ ಆಹಾರ ಪದಾರ್ಥಗಳನ್ನು ಸರ್ಕಾರ ಎಲ್ಲರಿಗೂ ಸಿಗುವಂತೆ ಮಾಡ್ತಾ ಇದೆ. ಮತ್ತು 3ನೇದು, ವ್ಯಾಪಾರಿಗಳು ಅಗತ್ಯಕ್ಕಿಂತ ಹೆಚ್ಚು ಆಹಾರ ಪದಾರ್ಥಗಳನ್ನು ಸಂಗ್ರಹ ಮಾಡದಂತೆ ಕ್ರಮ ವಹಿಸಿದೆ. ವ್ಯಾಪಾರಿಗಳು ಹೆಚ್ಚು ದಾಸ್ತಾನು ಮಾಡದೇ ಇರೋ ಥರ ಕ್ರಮವನ್ನು ಕೈಗೊಂಡಿದೆ. 4ನೇದು, ರೈತರು ಬೆಳೆದ ಆಹಾರ ಪದಾರ್ಥಗಳನ್ನು ಖರೀದಿಸಿ ಗೋದಾಮುಗಳಲ್ಲಿ ಸಂಗ್ರಹಿಸಿ ವಿತರಿಸಲಾಗುತ್ತಿದೆ. ರೈತರು ಬೆಳೆದಿರ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಸರ್ಕಾರವೇ ಖರೀದಿ ಮಾಡುತ್ತೆ, ಒಳ್ಳೆಯ ಬೆಲೆ ನೀಡುತ್ತೆ ಹಾಗೂ ಗೋದಾಮುಗಳಲ್ಲಿ ಸಂಗ್ರಹಿಸಿ ಎಲ್ಲರಿಗೂ ಸಿಗುವಂತೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಆಲೋಚಿಸು, ಶಾಲೆಗಳಲ್ಲಿ ಮಧ್ಯಾಹ್ನ ಬಿಸಿಯೂಟ ಹಾಗೂ ಹಾಲು ನೀಡುತ್ತಿರುವುದರಿಂದ ಆಗುವ ಅನುಕೂಲಗಳೇನು? ಶಾಲೆಯಲ್ಲಿ ಮಕ್ಕಳಿಗೆ ಹಾಲನ್ನು ಕೊಡ್ತಾ ಇದ್ದಾರೆ ಹಾಗೂ ಬಿಸಿ ಊಟವನ್ನು ಕೊಡ್ತಾ ಇದ್ದಾರೆ. ಇದರಿಂದ ಆಗ್ತಕ್ಕಂಥ ಅನುಕೂಲ ಏನು? ಮಕ್ಕಳಿಗೆ ಒಳ್ಳೆಯ ರೀತಿಯ ಪೋಷಕಾಂಶಗಳು ಸಿಗ್ತಾ ಇದ್ದೇವೆ. ಅದರಲ್ಲೂ ಬಡ ಮಕ್ಕಳಿಗೆ ಒಳ್ಳೆಯ ಆಹಾರ ಸಿಕ್ಕಂತಾಗುತ್ತೆ ಹಾಗೂ ಮಕ್ಕಳ ಬೆಳವಣಿಗೆಗೆ ಈ ಪೋಷಕಾಂಶಗಳು ಅಗತ್ಯ. ಈ ಬಿಸಿ ಊಟದಿಂದ ಮಕ್ಕಳಿಗೆ ಒಳ್ಳೆಯ ಪೋಷಕಾಂಶಗಳನ್ನು, ಒಳ್ಳೆಯ ಆಹಾರವನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಪಾಠ ಮುಗಿಸೋಕ್ಕೂ ಮುಂಚೆ ಇವತ್ತಿನ ತರಗತಿಯಲ್ಲಿ ನಾವೇನು ಕಲ್ತ್ಕೊಂಡಿದ್ದೀವಿ ಅನ್ನೋದನ್ನು ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ಆಹಾರವೇ ನಮ್ಮ ಬದುಕಿನ ಜೀವಾಳ. ಆಹಾರದ ಅವಶ್ಯಕತೆಯನ್ನು ನಾವು ತಿಳ್ಕೊಂಡ್ವಿ. ಹಾಗೆಯೇ ಮುಖ್ಯವಾಗಿರ್ತಕ್ಕಂಥ ಪೋಷಕಾಂಶಗಳು ಹಾಗೂ ಅವು ಸಿಗ್ತಕ್ಕಂಥ ಆಹಾರ ಪದಾರ್ಥಗಳ ಜೋಡಣೆಯನ್ನು ತಿಳ್ಕೊಂಡ್ವಿ. ಹಾಗೂ ಸಸ್ಯದಿಂದ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು, ಪ್ರಾಣಿಗಳಿಂದ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳು, ಅದರಲ್ಲೂ ಸಸ್ಯದಲ್ಲಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳ ವಿಂಗಡಣೆಯನ್ನು ತಿಳ್ಕೊಂಡ್ವಿ. ಮುಖ್ಯವಾಗಿ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೂ ಅವುಗಳ ಉಪಯೋಗಗಳನ್ನು ಕೂಡ ತಿಳ್ಕೊಂಡಿದ್ದೀವಿ. ಹಾಗೆಯೇ ಆಹಾರ ಎಲ್ಲರಿಗೂ ಸಿಗಬೇಕು ಅಂತೇಳಿ ಸರ್ಕಾರ ಯಾವ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಪಾಠ ಅರ್ಥ ಆಗಿದೆನಾ? ಉಪಯುಕ್ತ ಅನ್ನಿಸ್ತಾ ಇದೆನಾ? ಆದರೆ ಕೂಡಲೇ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಭೇಟಿಯಾಗೋಣ ಮುಂದಿನ ಪಾಠದಲ್ಲಿ.